ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮುಖ ಎಲ್ಲ ಒಂಥರ ಆಗೈತೆ ನೋಡ್ರಿ. ಎಣ್ಣೆ ಹಚ್ಕೊಂಡ್ಬಿಟ್ಟೆ. ಆ್ಯಕ್ಚುಲಿ ಹೊರಗೆ ಹೋಗೋ ಪ್ಲ್ಯಾನ್ ಇರಲಿಲ್ಲ, ಅದಕ್ಕೆ ಎಣ್ಣೆ ಹಚ್ಕೊಂಡ್ಬಿಟ್ಟೆ. ಈಗ ನೋಡ್ರೆ ಹೋಗುವಂಗೆ ಆಗೈತಿ. ಏನಂದ್ರೆ ನಮ್ಮ ಚಿನ್ನೊನ್ ಸ್ಕೂಲಿಗೆ ಹೋಗೋದೈತಿ, ಆಮೇಲೆ ಹಾಸ್ಪಿಟಲ್ಗೂ ಹೋಗೋದೈತಿ. ಆ್ಯಕ್ಚುಲಿ ಹಾಸ್ಪಿಟಲ್ಗೆ ಹೋಗೋ ಪ್ಲ್ಯಾನ್ ಇರಲಿಲ್ಲ. ಅವ್ರು ಕೊಟ್ಟಿರೋ ಡೇಟಾ ಬೇರೆ. ಇನ್ನೂ ಎಷ್ಟಂದ್ರೆ ಇನ್ನೂ ಒಂದು 5 days ಏನೈತಿ ಹೋಗೋದು. ಬಟ್ ಸ್ಕೂಲಿಗೆ ಹೋಗೋದೈತಲ್ಲ, ಹಾಗಾಗಿ ಅಲ್ಲಿನೂ ಹೋಗಿ ಬರೋಣ ಅಂತ ಅಂದ್ಕೊಂಡೇವಿ. ಫೋನ್ ಹಚ್ಚಿನೂ ಕೇಳಿಲ್ಲ ನಾವು ಹಾಸ್ಪಿಟಲ್ಗೆ, ಡೈರೆಕ್ಟಾಗಿ ಹೊಂಟಿದ್ದೀವಿ. ಫಸ್ಟ್ ಸ್ಕೂಲಿಗೆ ಹೋಗಿ ಆಮೇಲೆ ಹಾಸ್ಪಿಟಲ್ಗೆ ಹೋಗಿ ಬರ್ಬೇಕು. ಸುಸ್ತಾಗತೈತಿ. ಫುಲ್ ಹೆಂಗೆ ಬರತೈತೆ ನೋಡಿ ಮುಖ ಅಂತ. ಇಲ್ಲೆಲ್ಲ ಬಂಗ್ ಒಂಥರ ಅಸಹ್ಯ ಅನ್ಸತೈತಿ. ತಲೆಗೆ ಎಣ್ಣೆ ಬೇರೆ ಹಚ್ಕೊಂಡು ಅದೊಂದು. ಇವತ್ತು ಬಂದ್ರಿ? ಈಗ ಭಾಳ ದಿನ ಆಯ್ತು ನೋಡ್ರಿ. ನಮ್ಮ ಹಸ್ಬೆಂಡ್ ಅವ್ರಿಗನ ಸ್ಕೂಲಿಗೆ ಕಳ್ಸಾಕತ್ತೇನ ಒಂದು 2-3 ಸರಿ ಆಯ್ತು. ಇಲ್ಲಾಂದ್ರೆ ನಾನೇ ಬರ್ತಿದ್ದೆ. ಇವತ್ತು ನಾನು ಬರಲೇಬೇಕಾಯ್ತು. ಯಾಕಂದ್ರೆ ಅವ್ರು ಅಷ್ಟೇ ಬಂದಿದ್ರೆ ಜಸ್ಟ್ ಭೇಟಿಯಾಗಿ ಹೋಗ್ಬಿಡ್ತಿದ್ರೆ. ನಾನಾದರೆ ಎಲ್ಲ ತಿಳ್ಕೊಂಡು ಬರ್ತೇನೆ. ಸೊ ನಡ್ಯಾಕನ ಆಗ್ವತ್ತು. 8 ಮಂತ್ ಅಂದ ಕೂಡಲೇ ನೋಡ್ರಿ, ಇಲ್ಲೇ ಮೆಟ್ಕಾಟ್ ಇಳಿಬೇಕಂದ್ರೆ ಎಷ್ಟೊಂದು ಹರಸಾಹಸ ಪಡಬೇಕಾಗತ್ತಿ. ಸೊ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಇವಾಗ ನಾವು ಹಾಸ್ಪಿಟಲ್ ಕಡೆ ಹೋಗಾಕತ್ತೀವಿ ನೋಡ್ರಿ. ಬಿಸಿಲಂತೂ ಸಿಕ್ಕಾಪಟ್ಟೆ ಐತಿ. ಇವತ್ತು ಬರೋದನ್ನ ಲೇಟ್ ಆಗಿತ್ತು ನೋಡ್ರಿ. ಬಂದ ತಕ್ಷಣ ಭಾಳ ಜನ ಇರ್ತಾರೆ ಅನ್ಕೊಂಡ್ರೆ ಯಾರು ಇರಾಕಿಲ್ಲ, ಖಾಲಿ ಇತ್ತು. ನಾವು ಅಷ್ಟೇ ಇದ್ವಿ. ಆದ್ರೂ ಸ್ವಲ್ಪ ಹೊತ್ತು ಕೂಡಕ್ಕೆ ಹಚ್ಚಿದ್ರು, ಅದಕ್ಕೆ ಫೈಲ್ ಕೊಟ್ಬಿಟ್ಟು ಕುತ್ಕೊಂಡೇವಿ. ಇಲ್ಲಿ ನೋಡ್ರಿ, ನನ್ನ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ನಮ್ಮ ಹಸ್ಬೆಂಡ್ ಅವರು ಮತ್ತೆ ಶುರು ಮಾಡಿದಿ ಅಂತ ಅನ್ನಕತ್ತಿದ್ರು. ಅದಕ್ಕೆ ಅವ್ರನ್ನ ಕಾಡ್ಸಾಕ್ತಿದ್ನಿ. ನೀವೇನು ಬರೀ ಹಿಂಗೆ ಹೇಳ್ತೀರಿ, ನನಗೆ ಮೆಮೊರಿ ಇಂಪಾರ್ಟೆಂಟ್. ಸ್ವಲ್ಪ ಈ ಜರ್ನಿನೂ ಎಲ್ಲ ನನಗೆ ನೆನಪಾಗಿ ಉಳಿಬೇಕಂತ ಹೇಳಿಬಿಟ್ಟು ನಾನು ವಿಡಿಯೋ ಮಾಡಕತ್ತೇನೆ, ಸುಮ್ಮನಿರಿ ಅಂತ ಹೇಳಿ. ಸೊ ಹೌದಾ, ಆಯ್ತು ಬಿಡು, ನಿಂಗೆ ಹೆಂಗೆ ಬೇಕು ಹಂಗೆ ಮಾಡು ಅಂತೇಳಿ ಸುಮ್ಮನಾದ್ರು. ಅವ್ರಿಗೂ ಕಾಲ್ ಬರಾಕತ್ತಿದ್ವು. ಬಂದ ತಕ್ಷಣ ಕಾಲ್ ಬರ್ತಾವೆ ನೋಡ್ರಿ. ಇನ್ನೂ ಎಂಟರ್ನ್ ಆಗಿರಂಗಿಲ್ಲ, ಚೆಕ್ಕು ಮಾಡಿಸ್ಕೊಂಡಿರಂಗಿಲ್ಲ. ಸೊ ಹಂಗೆ ಅವರು ಫೋನ್ ಒಳಗೆ ಮಾತಾಡಕತ್ರ. ನಾನು ಅವರು ಕರೆಯೋವರೆಗೂ ಸುಮ್ಮನೆ ಖಾಲಿ ಏನು ಕುತ್ಕೊಳ್ಳೋದು ಅಂತ ಹೇಳಿ ಇನ್ನೊಂದು ಫೋನ್ ಒಳಗೆ ಹಂಗೆ ರೀಲ್ಸು ಮತ್ತು ನಾನು ಹಾಕಿರುವಂಥ ಬ್ಲಾಗ್ಸು ಹೇಗೆ ಏನ ಅಂತ ನೋಡಾಕ್ತಿದ್ದೆ. ಆಮೇಲೆ ಕರೆದ ತಕ್ಷಣ ಬಂದ್ವಿ. ಮತ್ತು ಇವತ್ತು ಬ್ಲಡ್ ಚೆಕ್ ಮಾಡ್ತೇನೆ, ಬ್ಲಡ್ ತೊಗೊಳ್ತೀವಿ ಅಂತ ಹೇಳಿದ್ರು ನೋಡ್ರಿ. ಅದಕ್ಕೆ ಬಂದು ಕೂತ್ಕೊಂಡೇನ. ಬ್ಲಡ್ ತೊಗೊಳ್ತೇನೆ ಅಂದ್ರೆ ನಂಗೆ ಒಂಥರ ತ್ರಾಸ ಆಗಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ. ಸೊ ಇಲ್ಲಿ ನೋಡ್ರಿ ನನ್ನ ಪರಿಸ್ಥಿತಿ. ಅಮ್ಮ ಅಮ್ಮ ಅಯ್ಯೋ, ಬ್ಲಡ್ ಎಲ್ಲ ತೊಗೊಂಡಾಯ್ತು ನೋಡ್ರಿ. ಆಮೇಲೆ ಬಿಲ್ ಪೇ ಮಾಡೋದಿರ್ತೈತಿ. ಸೊ ಅದನ್ನ ಬಿಲ್ ಪೇ ಮಾಡಕತ್ತಾರ. ಆಮೇಲೆ ಮೆಡಿಸಿನ್ ಕೂಡ ಬರ್ದು ಕೊಟ್ಟಿರ್ತಾರೆ, ಅದನ್ನ ಕೂಡ ತೊಗೊಳ್ಬೇಕು. ಸೊ ಎಲ್ಲನೂ ಅಲ್ಲೇ ಹೋಗಿ ಫೋನ್ಪೇ ಬಿಲ್ ಪೇ ಮಾಡ್ತಾರೆ. ಸೊ ಈಗ ನಾನು ಹಂಗೆ ಕುತ್ಕೊಂಡಿದ್ದೆ. ಕೈಗೆ ನೋಡ್ಬೋದು ಇಲ್ಲಿ ಸಣ್ಣ ಬ್ಯಾಂಡೇಜ್ ಹಾಕಿದ್ದಾರೆ ನೋಡ್ರಿ, ಅಲ್ಲೇ ಬ್ಲಡ್ ತೆಗ್ದಿದ್ದಾರೆ. ಸೊ ನನಗೆ ಮೊದಲೆಲ್ಲ ಇಷ್ಟೊಂದೇನು ಇದಿರಲಿಲ್ಲ, ಬಟ್ ಇತ್ತೀಚೆಗೆ ನಾನು ಸಿಕ್ಕಾಪಟ್ಟೆ ನಾಜೂಕಾಗಿಬಿಟ್ಟಿದ್ದೇನೆ. ಸ್ವಲ್ಪ ಏನಾದರೂ ಸೂಜಿ ಚುಚ್ಚಿದ್ರೂ ಒಂಥರ ನನಗೆ ದೊಡ್ಡ ಇದು ಆದಂಗೆ ಆಗಿಬಿಡ್ತದೆ. ಇಲ್ಲಾಂದ್ರೆ ಮೊದಲೆಲ್ಲ ಮದುವೆಗಿಂತ ಮುಂಚೆ ಸ್ವಲ್ಪ ಸ್ಟ್ರಾಂಗ್ ಇದ್ದೆ. ಬಟ್ ಇವಾಗ ಬರ್ತಾ ಬರ್ತಾ ಯಾಕೋ ಭಾಳ ಅಂದ್ರೆ ಭಾಳ ವೀಕ್ ಆಗಿರ್ಬೋದು. ಬರ್ತಾ ಬರ್ತಾ ಭಾಳ ಅಂದ್ರೆ ಭಾಳ ನಾಜೂಕಾಗಿ ಬಿಡಾಕತ್ತೀನಿ. ನನಗೆ ಗೊತ್ತಾಗತ್ತ ನಾನು ಯಾಕೆ ಇಷ್ಟು ನಾಜೂಕಾಗತ್ತೇನೆ ಅಂತ ಹೇಳಿ. ಸೊ ಇಲ್ಲಿ ಮೆಡಿಸಿನ್ ತೊಗೊಳತ್ತಾರ. ಚೆಕಪ್ ಎಲ್ಲ ಮಾಡಿಸ್ಕೊಂಡು ಇವಾಗ ಹೋಗಾಕತ್ತೀವಿ. ಏನೇನಂದ್ರು ಡಾಕ್ಟ್ರು, ಏನೇನಾಯಿತು ಅಂಥೇಳಿ ಎಲ್ಲ ಡೀಟೇಲಾಗಿ ಮನೆಗೆ ಹೋಗಿ ಹೇಳ್ತೇನೆ. ಯಾವಾಗಲೂ ನಾವು ಹಾಸ್ಪಿಟಲ್ಗೆ ತೋರಿಸ್ಕೊಂಡಾದ್ಮೇಲೆ ಒಂದೊಂದು ಸಾರಿ ಇಲ್ಲಿ ಜ್ಯೂಸ್ ಅಂಗಡಿ ಬಂದುಬಿಡ್ತೇವೆ, ಏನಾದರೂ ಕುಡ್ಕೊಂಡು ಹೋಗ್ಬೇಕಂತ ಹೇಳಿ. ರೆಗ್ಯುಲರ್ ಆಗಿ ವ್ಲಾಗ್ ನೋಡೋರಿಗೆ ಗೊತ್ತಿರ್ತದೆ. ಪ್ರತಿ ಸಾರಿ ಅಂತಲ್ಲ, ಒಂದೊಂದು ಸಾರಿ ಬರ್ತೀವಿ, ಒಂದೊಂದು ಸಾರಿ ಡೈರೆಕ್ಟಾಗಿ ಮನೆಗೆ ಹೋಗಿರ್ತೀವಿ. ತುಂಬ ವರ್ಷದಿಂದ ನನಗೆ ಒಂದು ಫ್ರೂಟ್ ತಿನ್ಬೇಕಂತ ಭಾಳ ಆಸೆ ಇತ್ತು ನೋಡ್ರಿ. ತಂದು ಕೊಡ್ರಿ ಅಂತ ಹೇಳ್ತಿದ್ದೆ. ನಮ್ಮ ಹಸ್ಬೆಂಡ್ ಅವರು ಎಷ್ಟೆಲ್ಲ ಖರ್ಚು ಮಾಡಿ ಏನೆಲ್ಲ ತರ್ತಿದ್ರು, ಬಟ್ ಅವಕಾಡೋ ಮಾತ್ರ ತರ್ತಾ ಇರಲಿಲ್ಲ. ಅದಕ್ಕೆ ಅವ್ರಿಗೆ
ಕಾಡ್ಸಾಕತ್ತಿದ್ದೆ ನಾನು. ಎಷ್ಟು ವರ್ಷದಿಂದ ಹೇಳಾಕತ್ತೀನ ಒಟ್ಟು ನನಗೆ ಅವಕಾಡೋ ಫ್ರೂಟ್ ತಂದು ಕೊಡಂಗಿಲ್ಲ, ಏನೆಲ್ಲ ಖರ್ಚು ಮಾಡಿ ಬೇರೆದೆಲ್ಲ ತರ್ತೀರಿ ಬೇಡ ಅಂದಿದ್ದ, ಬಟ್ ಬೇಕಂದಿದ್ದನ್ನ ತಂದು ಕೊಡಂಗಿಲ್ಲ ನೀವು ನನಗೆ ಅಂಥೇಳಿ. ಅದಕ್ಕೆ ಮೊದ್ಲು ಪ್ರೆಗ್ನೆಂಟ್ ಅದಿ ಮತ್ತು ಆಸೆಗೆ ಕೂಡ ಇದು ಮಾಡಕತ್ತಿದ್ದಿ. ಸೊ ಈಗೂ ನಾನು ನಿನಗೆ ತಂದು ಕೊಡಲಿಲ್ಲ ಅಂದ್ರೆ ಮತ್ತೆ ಎಲ್ಲಿದೆ ಅದು, ಮತ್ತು ನೀನು ಲೈಫ್ ಟೈಮ್ ಎಲ್ಲ ಇದು ಮಾಡ್ಕೊಂಡು ಕೂಡ್ತಿ. ಬಾ ನಿನಗೆ ಅವಕಾಡೋ ಫ್ರೂಟ್ ಏನು ಬೇಡ, ಜ್ಯೂಸ ಕುಡಿಸ್ತಾ ಅಂಥೇಳಿ ಕರ್ಕೊಂಡು ಬಂದಾರ. ಸೊ ಫಸ್ಟ್ ಟೈಮ್ ಕುಡಿಬೇಕು ನಾನೀಗ. ಸೊ ಈ ಥರ ಐತಿ ಆ್ಯಂಬಿಯನ್ಸ್, ಅದಕ್ಕೆ ಇಲ್ಲಿ ಬಂದಿರ್ತೀವಿ ನಾವು. ಬರ್ರಿ ಯಾವ ಥರ ಐತಿ ಜ್ಯೂಸ್ ಅಂತೇಳಿ ತೋರಿಸ್ತಾನಂತ. ಮಾತಾಡೋಕೆ ಆಗ್ಬತ್ ನೋಡ್ರಿ, ಆ ವಾಯ್ಸ್ ಕೊಡಬೇಕಾದ್ರೆ ಫುಲ್ಲು ಸುಸ್ತಾಗತ್ತೈತಿ, ತೇಕತ್ತಾತೈತಿ. ಆದರೂ ಸಾವಕಾಶ ನನ್ನ ವಾಯ್ಸ್ ಕೊಡಾಕತ್ತೇನ, ಅಡ್ಜಸ್ಟ್ ಮಾಡ್ಕೊಳ್ರಿ. ಏನಂದ್ರೆ ಇಲ್ಲೈತಲ್ಲ ಇದು ಅವಕಾಡೋ ಜ್ಯೂಸ, ಮತ್ತು ಈ ಕಡೆ ಇರೋದು ಮಿಲ್ಕ್ ಶೇಕ ಏನೋ ಡ್ರೈ ಫ್ರೂಟ್ಸ್ ಜ್ಯೂಸ್ ಏನೋ ಆಯ್ತದ. ಸೊ ಗಟ್ಟಿ ಇದ್ದಿದ್ದು ನಂದು. ಸೊ ಚೆನ್ನಾಗೈತಿ, ಒಂಥರ ಚಿಕ್ಕು ಥರ ಫ್ಲೇವರ್ ಐತಿ. ಸೊ ಖುಷಿ ಆಯ್ತಾ ಅಂತೂ ಫೈನಲಿ ಅವಕಾಡೋ ಜ್ಯೂಸ ಕುಡಿಯಾಕತ್ತೇನ. ಸೊ ಫೀಲಿಂಗ್ ವೆಲ್ ಅಂತಲೇ ಹೇಳ್ಬೋದು. ಪ್ರತಿ ಸಾರಿ ಹೋದಾಗೂ ನನ್ಗೆ ಮಾನಿಟರಿಂಗ್ ಮಾಡಿ ನೋಡ್ತಾರೆ ನೋಡ್ರಿ. ಸೊ ನೋಡಿದ್ರು ನನ್ಗೆ ಡಾಕ್ಟರ್ ಏನಂದಿದ್ರು ಅಂದ್ರೆ ಕಂಪ್ಲೀಟಾಗಿ ನೀನು ರೈಸ್ ಐಟಮ್ ತಿನ್ನೋದನ್ನು ಬಿಟ್ಬಿಡ್ಬೇಕಾ ಅಂಥೇಳಿ. ಅದಕ್ಕೆ ಅಯ್ಯೋ ರೈಸ ತಿನ್ನಲಿಲ್ಲ ಅಂದ್ರೆ ಹೆಂಗಿನ ಅಂಥೇಳಿ ಮನೆಗೆ ಬಂದ ಕೂಡಲೇ ಹಸಿವು ಕೂಡ ಭಾಳ ಆಗಿತ್ತು. ಅದಕ್ಕೆ ರೊಟ್ಟಿ ಮಾಡ್ಬೇಕಿನ ಅಂಥೇಳಿ ಪಟ್ ಹಿಟ್ಟು ತೊಗೊಂಡ್ಬಿಟ್ಟು ಹಿಟ್ಟಿಗೆ ನೀರು ಹಾಕಿ ರೊಟ್ಟಿ ಮಾಡೋಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಆಮೇಲೆ ಈ ಕಡೆ ಪಲ್ಯ ಮಾಡ್ಬೇಕಂಥೇಳಿ ಈರುಳ್ಳಿ ಅದೆಲ್ಲ ಹೆಚ್ಕೊಳಕತ್ತೇನೆ. ನಿಂತ್ಕೊಂಡು ರೊಟ್ಟಿ ಮಾಡೋದಾಗ್ಲಿ ಅಡಿಗೆ ಮಾಡೋದಾಗ್ಲಿ ಬರಂಗಿಲ್ಲ ನೋಡ್ರಿ, ಅದಕ್ಕೆ ಸ್ಟೂಲ್ ಇಟ್ಕೊಂಡು ಕುತ್ಕೊಂಡು ಮಾಡತ್ತೇನ. ರೊಟ್ಟಿ ಮಾಡತ್ತಿದ್ದೆ ನೋಡ್ರಿ, ಆನ್ಲೈನಿಂದ ಒಂದು ಪಾರ್ಸೆಲ್ ಬಂತು, ಹೋಗಿ ಇವಾಗ ತೊಗೊಂಡು ಬಂದೇನ. ನೋಡಿದ್ರೆ ಇದ್ರೊಳಗೆ ಏನೂ ಇಲ್ಲ ಹಾಗೆ ಅನ್ಸತೈತೆ ನೋಡ್ರಿ. ಮೀಶೋದಾಗ ಮಾಡಿದ್ದು ಆಮೇಲೆ ತೋರಿಸ್ತೇನೆ, ಇಲ್ಲಾಂದ್ರೆ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೇನೆ. ಒಂದು 10 ರೊಟ್ಟಿ ಮಾಡಿದೆ ಬಂದು ಅರ್ಜೆಂಟ್ ಒಳಗೆ, ಮತ್ತು ಮೆಂತ್ಯ ಪಲ್ಯ ಸಿಂಪಲ್ಲಾಗಿ ಮಾಡಿಬಿಟ್ಟೆ. ಇನ್ನೂ ಮೆಂತ್ಯ ಇತ್ತು, ಈಗ ಎಷ್ಟು ಬೇಕಲ್ಲ ಅಷ್ಟು ಮಾಡಿಬಿಟ್ಟೆ. ನಮ್ಮ ಹಸ್ಬೆಂಡ್ ಅವರು ಊಟ ಮಾಡ್ಕೊಂಡು ಹೋದ್ರು. ಅವರು ಎಲ್ಲ ಮುಗಿಸ್ಕೊಂಡು ಬರ್ಬೇಕಂದ್ರೆ ನಮ್ಮ ಮನೆಗೆ 3 ಗಂಟೆ ಆಗಿತ್ತು ನೋಡ್ರಿ. ಸೊ ಬಂದ ತಕ್ಷಣ ಒಂದು ಸ್ವಲ್ಪನೂ ಕೂತ್ಕೊಂಡೇ ಇಲ್ಲ ನಾನು. ಬ್ಯಾಗ್ ತೆಗೆದಿಟ್ಟು ವೇಲೊಂದು ಇದು ಮಾಡೋದಕ್ಕೇನ ಪಟ ರೊಟ್ಟಿಗೆ ನೀರಿಟ್ಟು ರೊಟ್ಟಿ ಮಾಡೋಕ್ಕೆ ಸ್ಟಾರ್ಟ ಮಾಡಿಬಿಟ್ಟೆ. ಮತ್ತು ಆ ಸೈಡನ್ನು ಪಲ್ಯನೂ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಂಡು ಪಲ್ಯನೂ ಮಾಡೋಕ್ಕಿಟ್ಟೆ. ರೊಟ್ಟಿ ಪಲ್ಯ ಎಲ್ಲ ಮುಗಿಸ್ಕೊಂಡು ಇವಾಗ ಬಂದೇನು. 3:30 ಆಗೈತೆ ನೋಡ್ರಿ. ಅರ್ಧ ತಾಸೊಳಗೆ ರೊಟ್ಟಿ ಮಾಡಿಕೊಂಡು ಪಲ್ಯನೂ ಮಾಡಿದೆ. ಸೊ ಈಗ ನಮ್ಮ ಚಿನ್ನು ಬರೋ ಟೈಮೂ ಆಗೈತಿ, ಇನ್ನೊಂದು 20 ನಿಮಿಷ ಬರ್ತಾನೆ. ಸೊ ಬರ್ರಿ ಊಟ ಮಾಡೋಣ ಅಂತ. ಲೇಟ್ ಆಯ್ತು, ಏನು ಮಾಡೋದು. ಹಾಸ್ಪಿಟಲ್ಗೆ ಹೋಗಿದ್ವಿ ಮತ್ತು ಸ್ಕೂಲಿಗೆ ಹೋಗಿದ್ವಿ. ಏನೇನಾಯ್ತು ಅಂಥೇಳಿ ಅದ್ರದ್ದು ಆಮೇಲೆ ಡೀಟೇಲ್ ಹೇಳ್ತೇನಂತ. ಊಟ ಮಾಡ್ತೇನೆ ಫಸ್ಟ್. ಊಟ ಮಾಡಿ ಬಂದೆ ನೋಡ್ರಿ. ನೀರು ಕುಡಿಬೇಕು. ಬೆಳಗ್ಗೆಯಿಂದ ಜಾಸ್ತಿ ನೀರನ್ನು ಕುಡ್ದಿಲ್ಲ ನಾನು. 2 ಗ್ಲಾಸ್ ಅಷ್ಟೇ ಕುಡ್ದೇನೆ ಬೆಳಗ್ಗೆಯಿಂದ. ಸೊ ಇವಾಗ ಊಟ ಮಾಡಿದ ಕೂಡಲೇ 1 ಗ್ಲಾಸ್ ನೀರು ಕುಡಿಯತ್ತೇನೆ. ಯಾಕಂದ್ರೆ ಹೊರಗೆ ಹೋಗಿದ್ವಲ್ಲ, ಬಾಟ್ಲಿ ತೊಗೊಂಡು ಹೋಗಿರ್ತೆ ನಾನು, ಆದರೂ ಅಲ್ಲಿ ನೀರು ಕುಡಿಯೋಕ್ಕಾಗಲಿಲ್ಲ. ಜ್ಯೂಸ್ ಕುಡ್ಕೊಂಡು ಮನೆಗೆ ಬಂದಾದ್ಮೇಲೆ ಖಾಲಿನ ಇರಲಿಲ್ಲ ನಾನು. ಬಂದ ತಕ್ಷಣ ಒಂದು ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡ್ದೆ. ರೊಟ್ಟಿಗೆ ನೀರಿಟ್ಟು ಆಮೇಲೆ ಸೈಡು ಈರುಳ್ಳಿ ಟೊಮೆಟೊದೆಲ್ಲ ಹೆಚ್ಕೊಂಡು ಮೆಂತ್ಯ ಪಲ್ಯನೂ ಮಾಡಿ ಈ ಕಡೆ ರೊಟ್ಟಿನೂ ಮಾಡಿಬಿಟ್ಟೆ. ಪಟ ಅಡುಗೆ ಮಾಡಿದೆ. ಬೆಳಗ್ಗೆ ನಾನು ಏನೂ ಮಾಡಿರಲಿಲ್ಲ ಮಧ್ಯಾಹ್ನ ಊಟಕ್ಕೆ, ಅದಕ್ಕೆ ಅರ್ಜೆಂಟೊಳಗೆ ಬಂದಾಗ ನಾನು ಪಟ್ ಮಾಡಿ ಮುಗಿಸಿದ್ನಿ. ನಮ್ಮ ಹಸ್ಬೆಂಡವ್ರು ಊಟ ಮಾಡ್ಕೊಂಡು ಹೋದವರು. ಇನ್ನೂ ಮಾಡತ್ತಿದ್ದೆ, ಅವಾಗ ನಾವು ಊಟ ಮಾಡ್ಕೊಂಡು ಹೋದ್ರವ್ರು. ಆಮೇಲೆ ಎಲ್ಲ ಮುಗಿಸ್ಕೊಂಡು ಈಗ ಜಸ್ಟ್ ನಾನು 2 ರೊಟ್ಟಿ ತಿಂದೆ ಅಷ್ಟೇ. ರೈಸ್ ಐತಿ, ನನಗೆ ಯಾಕೋ ಬ್ಯಾಡ್ ಅನ್ಸತ್ತೈತಿ. ಫುಲ್ಲು ಸುಸ್ತು ಅನ್ಸತ್ತೈತಿ ನೋಡ್ರಿ. ಹಾಸ್ಪಿಟಲ್ಗೆ ಹೋಗಿದ್ವಿ, ಸ್ಕೂಲಿಗೆ ಹೋಗಿದ್ವಿ. ಸೊ 2 ಕಡೆ ಹೋಗಿದ್ವಲ್ಲ, ಏನೇನಾಯ್ತು ಅಂತೇಳಿ ಏನೂ ಹೇಳಿಲ್ಲ. ನೀರಷ್ಟು ಕುಡಿದು ಆಮೇಲೆ ಹೇಳ್ತೇನೆ. ಹಾಸ್ಪಿಟಲಿಂದ ಮನೆಗೆ ಬರ್ಬೇಕು, ಎಲ್ಲ ಮುಗಿಸ್ಕೊಂಡು ಬರ್ಬೇಕಂದ್ರೆ ಎಷ್ಟು 2:30 ಆಗಿತ್ತು ನೋಡ್ರಿ. ಸೊ ಇವಾಗ 4 ಗಂಟೆ ಆಗಕ್ಕೆ ಬಂದೈತಿ.
ಸ್ಕೂಲಿಗೆ ಯಾಕೆ ಹೋಗಿದ್ವಿ ಅಂದ್ರೆ ಇನ್ನೇನು ಎಕ್ಸಾಮ್ ಹತ್ತಿರ ಬಂದೈತೆ ನೋಡ್ರಿ. ನಮ್ಮ ಚಿನ್ನೊಂದು ಫೇಸ್ಬುಕ್ ಎಲ್ಲ ಕಂಪ್ಲೀಟ್ ಇರಲಿಲ್ಲ, ಇನ್ಕಂಪ್ಲೀಟ್ ಇತ್ತು. ಹಾಗಾಗಿ ಟೀಚರ್ ಫೋನ್ ಹಚ್ಚಿ ನಿನ್ನೆ ಭಾಳ ಸಿಟ್ಲೆ ಇದು ಮಾಡಿದ್ರು. ನನಗೂ ಬೇಜಾರಾಗಿತ್ತು. ನಮ್ಮ ಚಿನ್ನೋಗಿ ಈ ಟೈಮ್ ಒಳಗೂ ನಾನು ಟೈಮ್ ವೇಸ್ಟ್ ಮಾಡ್ದೇನ, ನನ್ನ ಬಗ್ಗೆ ಕೇರ್ ಮಾಡೋದು ಬಿಟ್ಟು ಅವ್ನಿಗನ ಜಾಸ್ತಿ ಕೇರ್ ಮಾಡಕತ್ತೇನ, ಅವನಿಗೆ ಸ್ಟಡಿ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಅಭ್ಯಾಸ ಮಾಡ್ಸತ್ತೇನ ಎಲ್ಲ. ಆದರೂ ಏನಾಗೈತೋ ಗೊತ್ತಿಲ್ಲ, ಈ ಸಾರಿ ಅವನು ಸ್ಟಡಿ ಸರಿಯಾಗಿ ಮಾಡಾಕತ್ತೇನ ಇಲ್ಲ, ಎಲ್ಲ ಇನ್ಕಂಪ್ಲೀಟ್ ಐತಿ. ಸ್ಕೂಲ್ ಒಳಗೆ ಏನೋ ಬರೆಯಂಗೆ ಇಲ್ಲ ಅಂತ, ಬರೆಯಕ್ಕೆ ಕೊಟ್ಟರೆ ಸುಮ್ಮನೆ ಕುತ್ಕೊಂಡ್ಬಿಡ್ತಾನಂತ ಟೈಮ್ ವೇಸ್ಟ್ ಮಾಡ್ಕೊಂಡು. ಅದಕ್ಕೆ ಅವನ ಬಗ್ಗೆ ಫುಲ್ ಸಿಕ್ಕಾಪಟ್ಟೆ ಒಂದು 4-5 ಟೀಚರ್ದು ಕಂಪ್ಲೇಂಟ್ ಇತ್ತು. ಬಂದು ನೋಡ್ರಿ ಈಗ, ಅದಕ್ಕೆ ಹೋಗಿ ಬಂದ್ವಿ ನೋಡ್ರಿ. ಇಲ್ಲಿ ಬಂದಾನ ಸಲುವಾಗಿ ಸಾಕಾಗೈತಿ. ಸ್ಕೂಲ್ ಒಳಗೆ ಕಂಪ್ಲೇಂಟ್ ಅಂದರೆ ಕಂಪ್ಲೇಂಟ್ ಎಲ್ಲ ಟೀಚರ್ದು. ಒಂದು ಹಿಂದಿ ಇನ್ಕಂಪ್ಲೀಟ್ ಐತಿ, ಆಮೇಲೆ ಏನದು EVS ಇನ್ಕಂಪ್ಲೀಟ್ ಐತಿ, ಮ್ಯಾಥ್ಸ್ ಇನ್ಕಂಪ್ಲೀಟ್ ಐತಿ, ಎಲ್ಲನೂ ಕಂಪ್ಲೀಟನ್ನು ಅನ್ನಕತ್ತಾರ. ಬೇಜಾರಾಯ್ತು. ಈಗೆಲ್ಲ ಫೋಟೋ ಎಲ್ಲ ತಗೊಂಡು ಬಂದೇವು ನೋಡ್ರಿ, ಯಾವ ಹುಡುಗಿರು ಬರ್ತಿರ್ತಾರೆ ಅವ್ರದ್ದು ಫೋಟೋ ತಕ್ಕೊಂಡು ಬಂದ್ವಿ. ಅದನ್ನೀಗ ಎಲ್ಲ ಪ್ರಿಂಟ್ ತಗೊಂಡು ಬಂದ್ರಂದ್ರೆ ಮತ್ತೀಗ ಕುತ್ಕೊಂಡೆಲ್ಲ ಮಾಡಿಸ್ಬೇಕು ಅವ್ನಿಗೆ. ಯಾಕೆ ಹಿಂಗೆ ಮಾಡತ್ತಂತ ಗೊತ್ತಿಲ್ಲ. ಈ ಸಾರಿ ಏನೋ ಕಾನ್ಸಂಟ್ರೇಟ್ ಅನ್ನೋದನ್ನ, ಇಂಟ್ರೆಸ್ಟ್ ಅನ್ನೋದನ್ನ ಇಲ್ಲ, ಹಂಗಾಗ್ಬಿಟ್ಟೈತಿ. ಎಷ್ಟು ಹೇಳಿದ್ರು ಎಲ್ಲ ಇನ್ಕಂಪ್ಲೀಟ್. ಈಗ ನೋಡಿದ್ರೆ 1 ವೀಕ್ ಆ್ಯಂಡ್ 2 ವೀಕ್ ಅಷ್ಟೇ ಐತೆ ಎಕ್ಸಾಮ. ಈಗೆಲ್ಲ ಕಂಪ್ಲೀಟ್ ಮಾಡಿಸ್ಬೇಕು, ಮತ್ತು ರಿವಿಷನ್ ಕೂಡ ಮಾಡಿಸ್ಬೇಕು. ಈಗೇನನ್ನತಾನ ನೋಡ್ರಿ, ಟೀಚರ್ ಏನು ಹೇಳಿದ್ರೆ ಅದನ್ನ ಆಗೇ ಮಾಡ್ತೀನಿ ಅನ್ನತಾನ. ಅಲ್ಲಿ ಟೀಚರ್ನು ಎಷ್ಟು ಚಲೋತಂಗ ಎಷ್ಟು ನೀಟಾಗಿ ಹೇಳಿದ್ರಂದ್ರೆ, ಇವಂಗೆ ನಮ್ಮ ಬಗ್ಗೆನೂ ಹೇಳಿದರು, ಪೇರೆಂಟ್ಸ್ಗೆ ಟಾರ್ಚರ್ ಕೊಡಬಾರ್ದು, ಕಾಡಿಸ್ಬಾರ್ದು, ಕರೆಕ್ಟಾಗಿ ಅಭ್ಯಾಸ ಮಾಡಬೇಕು, ನೀ ಅಭ್ಯಾಸ ಮಾಡಿದ್ರೆ ನೀ ಶಾಣೆ ಆಗ್ತಿ, ನೀ ಚಲೋ ಜಾಬ್ ಮಾಡ್ತಿ, ಹಂಗೆ ಹಿಂಗಂತ ಪ್ರತಿಯೊಂದೂ ಎಷ್ಟು ನೀಟಾಗಿ ಅವ್ನಿಗೆ ಎಕ್ಸ್ಪ್ಲೇನ್ ಮಾಡಿ ಪ್ರೀತಿಯಿಂದ ಹೇಳಿದ್ರು ನೋಡ್ರಿ. ಈಗ ಬಂದು ಹೇಳತ್ತಾನ, ಟೀಚರ್ ಏನು ಹೇಳಿದಾರಲ್ಲ ಅದನ್ನ ಆಗ್ತೇನೆ ಅಂಥೇಳಿ. ಏನಾಗ್ತಾನೋ ಗೊತ್ತಿಲ್ಲ, ದೇವ್ರಿಗೆ ಗೊತ್ತಾ. ನನಗೆ ಈ ಟೈಮ್ ಒಳಗೆ ಸಿಕ್ಕಾಪಟ್ಟೆ ಸುಸ್ತು, ಬ್ರೀದಿಂಗ್ ಪ್ರಾಬ್ಲಮ್ ಆಗತ್ತೈತಿ, ಮತ್ತು ನಿದ್ದೆ ಅಂತೂ ಕಂಪ್ಲೀಟ್ಲಿ ನಿದ್ದೆನೇ ಆಗವತ್ತು ನನಗೆ ಒಟ್ಟು. ಯಾಕಂದ್ರೆ ಇವನು ಬರೀ ಸ್ಟಡಿ ಮಾಡಿಸೋದು, ಇವ್ನು ಸ್ಲೋ ಅಂದರೆ ಸ್ಲೋ ಬರೀತಾನೆ, ಸ್ಲೋ ಓದ್ತಾನೆ. ಇವನ್ನ ಹಿಡ್ಕೊಂಡು ಕೊಡೋದು, ರಾತ್ರಿ 2 ಗಂಟೆವರೆಗೂ ಸ್ಟಡಿ ಮಾಡ್ಸಾಕತ್ತೇನ, ಮತ್ತು ಬೆಳಗ್ಗೆ ಮತ್ತು ಬೇಗ ಎದ್ದು ಮತ್ತು ಅವ್ನು ಸ್ಕೂಲಿಗೆ ಕಳಿಸ್ಬೇಕು. ಹೀಗಾಗಿ ನಿದ್ದೆನೇ ಇಲ್ಲ. ಈಗ ಬಂದಾನೀಗ ಏನಾರ ಕೊಡ್ಬೇಕು ಅವನಿಗೆ. ಇನ್ನೊಂದೇನಂದ್ರೆ, ಅವ್ನಿಗೆ ನಾನು ಡೈಲಿ ಏನೇನು ಮಾಡಿಸ್ತೇನೋ ಬುಕ್ ಒಳಗೆ ರಿವಿಷನ್, ಅದು ಕ್ವಶನ್ಸ್ ಬರೋಕ್ಕೆ ಕೊಡ್ತೇನೆ, ಆನ್ಸರ್ ಅಷ್ಟು ಅವ್ನು ಬರೀಬೇಕಂದ್ರೆ ಯಾವ ಥರ ಅಂದ್ರೆ ಎಕ್ಸಾಮ್ ಒಳಗೆ ಹೆಂಗೆ ಕ್ವಶನ್ ಕೊಟ್ಟಾಗ ಆನ್ಸರ್ ಬರೀತಾರಲ್ಲ ಆ ರೀತಿ ನಾನು ಮೆಥಡ್ ಒಳಗನ ಎಕ್ಸಾಮ ಅಂದ್ಕೊಂಡು ಬರೀಬೇಕು ಅವ್ನು. ಆ ರೀತಿಯಾಗಿ ನಾನೆಲ್ಲ ರಿವಿಷನ್ ಎಲ್ಲ ಮಾಡಿಸಿದ್ದೆ ನೋಡಿರಿ, ಮತ್ತು ಮಾಡ್ಸಾಕತ್ತೇನೆ ರೆಗ್ಯುಲರಾಗಿ. ಸೊ ಅದಕ್ಕೆ ಟೀಚರ್ ಮತ್ತು ಡೌಟ್ ಪಡ್ತಾರೆ, ನೀವು ಮಾಡ್ಸಂಗೆ ಇಲ್ಲ, ಏನೂ ಮಾಡ್ಸಂಗೆ ಇಲ್ಲ ಅಂತಾರೆ. ಹಾಗಾಗಿ ನಾನು ಅದನ್ನೆಲ್ಲ ತೊಗೊಂಡೋಗಿದ್ದೆ, ಬುಕ್ಸ್ ಎಲ್ಲ ತೊಗೊಂಡೋಗಿದ್ದೆ ನೋಡಿರಿ. ಮನೆಯೊಳಗೆ ನಾನು ಎಕ್ಸ್ಟ್ರಾ ತೊಗೊಳ್ತೇನೆ, ನಾನು ಇದು ರಿವಿಷನ್ ಅದು ಮಾಡಿಸ್ತೇನೆ, ಅದನ್ನೆಲ್ಲ ತೊಗೊಂಡು ಹೋಗಿದ್ದೆ ತೋರಿಸ್ಬೇಕಂಥೇಳಿ. ನೋಡಿದ್ರೆ ಕನ್ನಡ ಟೀಚರ್ನ ಇರಲಿಲ್ಲ, ಅವರು ಅಬ್ಸೆಂಟ್ ಇದ್ದರು. ಮತ್ತು ಬೇರೆ ಟೀಚರ್ ಇದ್ದರು, ಅವ್ರ ಜೊತೆ ನಾನು ಸ್ವಲ್ಪ ಮಾತಾಡಿಬಿಟ್ಟು ಎಲ್ಲ ಹೇಳಿಬಿಟ್ಟು ಇದು ಮಾಡಿದ್ವಿ. ಪಾಪ ಅವ್ರು ಭಾಳ ಅಂದರೆ ಭಾಳ ಚಲೋ ಇದ್ರು, ಎಲ್ಲನೂ ಹೇಳಿದ್ರು, ನಮ್ಮ ಬಗ್ಗೆನೂ ಹೇಳಿದರು, ಅವನ ಬಗ್ಗೆ ಅವನಿಗೇನೂ ಹೇಳಿದರು, ಹಿಂಗೆ ಹಂಗೆ ನೀ ಮಾಡಿದ್ರೆ ನೀ ಚಲೋ ಆಗ್ತೀಯ, ಅದು ಇದು ಅಂಥೇಳಿ ಎಲ್ಲನೂ ಹೇಳಿದರು. ಹ್ಞೂ ಅಂತಂದಲ್ಲಿ ಇನ್ನೇನು ಮಾಡ್ತಾನೆ ಗೊತ್ತಿಲ್ಲ. ಈ ಟೈಮ್ದಾಗ ಆ್ಯಕ್ಚುಲಿ ಪ್ರೆಗ್ನೆಂಟ್ ಇದ್ದವರು ತಮ್ಮ ಬಗ್ಗೆ ತಾವು ಕೇರ್ ಮಾಡ್ಕೊಳ್ಳೋದು ಬೇಕಾಗ್ತೈತಿ ಜಾಸ್ತಿ. ಬಟ್ ನಂದು ಹೆಂಗಾಗೈತಂದ್ರೆ ಇವನ ಬಗ್ಗೆ ಕೇರ್ ಮಾಡೋದಾಗತ್ತೈತಿ. ಮತ್ತು ಇನ್ನೊಂದೇನಂದ್ರೆ ಹಾಸ್ಪಿಟಲ್ಗೂ ಹೋಗಿದ್ವಿ ನೋಡ್ರಿ. ಹಾಸ್ಪಿಟಲ್ದು ಏನ ಅಂದ್ರೆ ಆ್ಯಕ್ಚುಲಿ ನಮ್ಗೆ ಇನ್ನೂ ಒಂದು 5-6 ದಿನ ಇತ್ತ ಹೋಗೋದು, ಅವ್ರು ಕೊಟ್ಟಿರೋ ಡೇಟಾ. ಬಟ್ ನಾವು ಹೆಂಗೋ ಇಲ್ಲಿ ಹೋಗಾಕತ್ತೀವಲ್ಲ, ಸೊ ಅಲ್ಲೂ ಹೋಗಿ ಬಂದ್ರೆ ಆಯ್ತಂತ ಹೋಗಿದ್ವಿ. 2 ಕೆಲಸ ಒಂದೇ ದಿನ ಮುಗೀಲಿ ಅಂಥೇಳಿ. ಸೊ ಹೋದ ಕೂಡಲೇ ಮಾನಿಟರಿಂಗ್ ಮಾಡಿ ಎಲ್ಲ ಚೆಕ್ ಮಾಡಿ ನೋಡಿದ್ರೆ. ಬಟ್ ಹೋದ ಸಾರಿ ಅವ್ರ ಹಸ್ಬೆಂಡ್ ಇದ್ರು, ಮೇಡಮ್ ಅವ್ರ ಹಸ್ಬೆಂಡ್, ಅವ್ರು ಅಂದಿದ್ರು ವಾಟರ್ ಲೆವೆಲ್ ಓಕೆ ನಾರ್ಮಲ್ ಐತಿ ಅಂತ ಹೇಳಿದರು. ಮನ್ಸಿಗೆ ಸಮಾಧಾನ ಆಗಿತ್ತು. ಈಗ ಮೇಡಮ್ ಇದ್ದರು, ಅವರು ವಾಟರ್ ಲೆವೆಲ್ ಸ್ವಲ್ಪ ಕಡಿಮೆ ಆಗೈತಿ, ಇನ್ನೂ ವಾಟರ್ ಲೆವೆಲ್ ಐತಿ, ಸ್ವಲ್ಪ ಕಡಿಮೆ ಆಗೈತಿ. ಜಾಸ್ತಿ ಸ್ವೀಟ್ ಅದು ತಿನ್ನಕ್ಕೆ ಹೋಗಬೇಡ್ರಿ,
ಟೀ ಕಾಫಿ ಕಂಪ್ಲೀಟ್ ಸ್ಟಾಪ್ ಮಾಡಿರಿ, ರೈಸ್ ಕೂಡ ಕಂಪ್ಲೀಟ್ ಸ್ಟಾಪ್ ಮಾಡಿರಿ ಅಂತ ಹೇಳಿದರು. ನಾನು ಅದ ಅಂದೆ, ಈಗ ನಂಗೆ ರೊಟ್ಟಿ ಮಾಡೋಕ್ಕಂತೂ ಆಗ್ವತ್ತ, ಫುಲ್ಲು ಸುಸ್ತಾಗತೈತಿ, ನಿಲ್ಲಾಕನ ಆಗ್ವತ್ತಲ್ಲಿ. ಸೊ ಅರ್ಜೆಂಟ್ ಒಳಗೆ ರೈಸ್ ಮಾಡೋಕ್ಕಂತೂ ಪಟ್ನ ಇಟ್ಟು ಬಂದು ಕೂತ್ಕೊಂಡ್ಬಿಟ್ಟಿರ್ತೇನೆ. ಮತ್ತು ನಮ್ಮ ಹಸ್ಬೆಂಡ್ ಅವರು ಏನಾದರೂ ಮಸಾಲ ರೈಸ್ ಅದು ಇದು ಮಾಡಿಕೊಡ್ತಾರೆ ಅವಾಗವಾಗ, ಅಂದ್ರೆ ಅವ್ರು ಫ್ರೀ ಇದ್ರೆ ಅಂದ್ರೆ. ಮತ್ತು ನಮ್ಮ ಮಮ್ಮಿ ಅಂತೂ ಬೆಳಗ್ಗೆ ಟಿಫನ್ಕಂತೇಳಿ ರೊಟ್ಟಿ ಚಪಾತಿ ತಂದು ಕೊಟ್ಟು ಬಿಟ್ಟಿರ್ತಾರೆ, ಚಿನ್ನೋಗಾಯಿತು ನಮಗಾಯಿತು. ಬಟ್ ಮಧ್ಯಾಹ್ನಕ್ಕೆ ಬೇಕು ನೋಡಿರಿ, ಮಧ್ಯಾಹ್ನ ರಾತ್ರಿ ಈಗ ಅವರು ರೈಸ ತಿನ್ಬೇಡ ಅಂತಂದಾರ ಅಂದ್ಕೊಳ್ಳೆ ಯಪ್ಪ ಏನು ಮಾಡೋದಿನ್ನ ಅಂತ ಅನ್ಸಾಕತ್ತೈತೆ ನನಗೆ. ರೈಸ ಬಿಟ್ರೆ ಬರೀ ರೊಟ್ಟಿ ಚಪಾತಿನ ಹೆಂಗೆ ತಿನ್ನೋದು, ಮತ್ತು ತಿನ್ಬೋದು ಬಟ್ ಮಾಡೋಕ್ಕಾಗ್ಬೇಕು ನೋಡಿರಿ. ನನಗೆ ಫುಲ್ ಅಂದ್ರೆ ಫುಲ್ ವೀಕ್ನೆಸ್ ಆಗಿಬಿಟ್ಟೈತಿ, ಶಕ್ತಿ ನನ್ನ ಇಲ್ದಂಗೆ ಆಗೈತಿ. ಆಮೇಲೆ ವಾಟರ್ ಲೆವೆಲ್ದು ಅಷ್ಟು ಹೇಳಿದರು. ಮತ್ತು ಬ್ಲಡ್ ಟೆಸ್ಟ್ ಮಾಡಿ ನೋಡಿದ್ರು ನೋಡಿರಿ. ಫಸ್ಟ್ ಅದು ಇದು ಮುಗಿಸ್ಕೊಂಡು ಬ್ಲಡ್ ಒಂದು ಮತ್ತೆ ತೊಗೊಂಡ್ರಿ, ಇಲ್ಲಿ ನಿಮ್ಗೆ ತೋರಿಸಿದೇನಲ್ಲಿ ಬ್ಲಡ್ ತೊಗೊಂಡ್ರು. ಅಂದ್ರೆ ಎಷ್ಟೈತಿ, ಮೊದಲಿನ ಥರನ ಆಯಿತು ಅಥವಾ ಇಂಪ್ರೂವ್ಮೆಂಟ್ ಆಗಿತ್ತು, ಜಾಸ್ತಿ ಆಗಿತ್ತು ಅಂತ ಚೆಕ್ ಮಾಡಿ ನೋಡಿದರು. ಬಟ್ ಅದು ಎಷ್ಟೈತೋ ಅಷ್ಟೈತೆ ನೋಡಿರಿ. ಆ್ಯಕ್ಚುಲಿ 10 ಇತ್ತು ನಂದು ಬ್ಲಡ್, 8ಕ್ಕೆ ಬಂದುಬಿಟ್ಟಿತ್ತು. ಸೊ ಇವಾಗ ಚೆಕ್ ಮಾಡಿದ್ರೆ ಹೋದ ಸರಿ ಏನು 8 ಇತ್ತಲ್ಲ ಇವಾಗಲೂ ಅಷ್ಟು ಐತಂತ. ಸೊ ಯಾಕೆ ಹಿಂಗೆ ಆಗತ್ತೈತಿ ಏನೋ ತಿಳಿವತ್ತ. ಶೇಂಗಾ ಬೆಲ್ಲನೂ ಸ್ವಲ್ಪ ತಿನ್ನಾಕತ್ತೇನ, ಮತ್ತು ಇದು ಪಾಲಕ್ಕು ತಿನ್ನಾಕತ್ತೇನ, ಬೀಟ್ರೂಟನ್ನು ಸ್ವಲ್ಪ ತಿನ್ನಾಕತ್ತೇನ, ಊಟ ಮಾಡಾಕತ್ತೇನ, ಫ್ರೂಟ್ಸ್ ಅದು ಆ್ಯಪಲ್ ಅದು ಎಲ್ಲ ತಿನ್ನಾಕತ್ತೇನ, ನೀರು ಕುಡಿಯತ್ತೇನ, ಹಾಲು ಕುಡಿಯತ್ತೇನ. ಬಟ್ ಏನಾಗತ್ತೈತಂದ್ರೆ ನಮ್ಮ ಚಿನ್ನೋನಿತ್ರೊಳಗೆ ಕರೆಕ್ಟಾಗಿ ಫಾಲೋ ಮಾಡೋಕ್ಕಾಗತ್ತ. ನನ್ನ ಬಗ್ಗೆಕ್ಕಿಂತ ನನ್ನ ಬಗ್ಗೆ ಜಾಸ್ತಿ ನಾನು ಕಾನ್ಸಂಟ್ರೇಟ್ ಮಾಡೋದ್ರಿಂದ ಕರೆಕ್ಟ್ ಟೈಮ್ ಟು ಟೈಮ್ ಆಗತ್ತೆ. ಮೇನ್ ಇಂಪಾರ್ಟೆಂಟ್ಲಿ ನಿದ್ದೆ ನೋಡಿರಿ, ನಿದ್ದೆ ಅಂತೂ ಆಗವತ್ತ. ನನಗೆ ರಾತ್ರಿ ಎಲ್ಲ ಕುತ್ಕೋತೇನೆ ಅವ್ನಿಗೆ ಸ್ಟಡಿ ಮಾಡಿಸ್ಕೊತ. ಆಮೇಲೆ ಬೆಳಗ್ಗೆ ಮತ್ತು ಬೇಗ ಹೇಳ್ಬೇಕು. ಮಧ್ಯಾಹ್ನ ಮಲ್ಕೋಬೇಕಂದ್ರೆ ನಮ್ಮ ಹಸ್ಬೆಂಡ್ ಅವ್ರು ಊಟಕ್ಕೆ ಬಂದಿರ್ತಾರೆ, ಆವಾಗ ಅವ್ರು ಊಟ ಮಾಡಿ ಸ್ವಲ್ಪ ಕೂತ್ ಹೋಗ್ತಾರೆ. ಸೊ ನಾವು ಅವಾಗ ಮಕ್ಕೊಳ್ಳೋಂಗಿಲ್ಲ. ಅವ್ರು ಹಿಂಗೆ ಹೋದ ತಕ್ಷಣ ಅಂದರೆ ಒಂದು ಸ್ವಲ್ಪ ಹೊತ್ತಿಗೆ ಅಂದ್ರೆ ನಮ್ಮ ಚಿನ್ನು ಬಂದುಬಿಡ್ತಾನೆ, ಹಿಂಗಾಗಿ ಟೈಮ ಸಿಗೋಂಗಿಲ್ಲ. ಸೊ ರಾತ್ರಿ ಸಿಗ್ತೈತಿ, ಬಟ್ ನಮ್ಮ ಚಿನ್ನು ಅಭ್ಯಾಸ ಮಾಡೋಂಗಿಲ್ಲ. ಅವನ ಜೊತೆ ಕುತ್ಕೊಂಡು ಕೂಡಲೇ ನಂದು ಟೈಮ್ ಎಲ್ಲ ವೇಸ್ಟ್ ಆಗತ್ತೈತಿ. ಸೊ ಡಾಕ್ಟರ್ ಅಂದರು ಏನಂದ್ರೆ ಫ್ರೂಟ್ಸ್ ತಿನ್ನಿರಿ. ಆ್ಯಕ್ಚುಲಿ ಈಗ ಬ್ಲಡ್ ಕಡಿಮೆ ಐತೆ ಅಂದ್ಕೊಳ್ಳಿ ಬೀಟ್ರೂಟು, ಲಾಲ್ ಬಾಜಿ, ಮೆಂತೆ, ಪಾಲಕ್ ಇವೆಲ್ಲ ಕರೆಕ್ಟ್ ಜಾಸ್ತಿ ತಿನ್ನಿರಿ. ಆಮೇಲೆ ರೈಸು, ಶುಗರ್, ಸ್ವೀಟ್ ಐಟಮ್ಸು ಏನೂ ತಿನ್ನೋಕೆ ಹೋಗಬೇಡ್ರಿ, ಕಂಪ್ಲೀಟ್ ಸ್ಟಾಪ್ ಮಾಡಿರಿ ಅಂತ ಹೇಳಿದರು. ಮತ್ತು ಏನಂದರೆ ನಿದ್ದೆ ಮಾಡ್ಬೇಕಂತ ನೋಡಿರಿ, ನಾನು ಜಾಸ್ತಿ ನಿದ್ದೆ ಮಾಡೋಕ್ಕೆ ಹೇಳಿದ್ದಾರೆ. ಆಮೇಲೆ ರೆಸ್ಟ್ ಮಾಡಂತ ಹೇಳಿದ್ದಾರೆ. ವಾಕ್ ಮಾಡೋದು ಜಾಸ್ತಿ ನೀವು ವಾಕ್ ಮಾಡೋಕ್ಕೆ ಹೋಗಬೇಡ್ರಿ, ಸ್ವಲ್ಪ ವಾಟರ್ ಲೆವೆಲ್ ನಿಮ್ದು ಜಾಸ್ತಿ ಇಲ್ಲ, ಅದಕ್ಕೆ ಜಾಸ್ತಿ ನೀವು ವಾಕ್ ಮಾಡಬೇಡ್ರಿ. ಮಾಡಿದ್ರೂ ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ ಒಳಗೆ ಅಷ್ಟು ವಾಕ್ ಮಾಡಿರಿ, ಜಾಸ್ತಿ ಲಾಂಗ್ ವಾಕ್ ಮಾಡಬೇಡ್ರಿ. ಹಾಲ್ದಾಗನ ಅಷ್ಟೇ 1-2 ಹೆಜ್ಜೆ ವಾಕ್ ಮಾಡಿರಿ, ಸ್ವಲ್ಪ ಕೂತ್ಕೊಳ್ರಿ, ಮತ್ತೊಂದು 2 ಹೆಜ್ಜೆ ಮತ್ತು ವಾಕ್ ಮಾಡಿರಿ, ಮತ್ತು ಕೂತ್ಕೊಳ್ರಿ, ಈ ಥರ ಹೇಳಿದ್ದಾರೆ. ನನಗೆ ಆಗ್ಬತ್ತಂತ ಅಂದರೆ ನಾನು ಹೇಳಿದೆ ಫಸ್ಟ್ ನಂಗೆ ವಾಕಿಂಗ್ ಮಾಡೋಕೆ ಆಗ್ಬತ್ರಿ. ಒಂದು 30 ಮಿನಿಟ್ಸ್ ವಾಕ್ ಮಾಡ್ಬೇಕು ಅಂದ್ಕೊಂಡು ವಾಕಿಂಗ್ ಮಾಡೋಕ್ಕೆ ಹೋಗಕತ್ರ 10 ಮಿನಿಟ್ಸ್ ಆದ ತಕ್ಷಣ ಅಂದರೆ ನಂಗೆ ಹೊಟ್ಟೆ ಕಡೆ ಕೆಳಗಡೆ ಎಲ್ಲ ನುಸಾಕ್ ಸ್ಟಾರ್ಟ್ ಆಗಿಬಿಡ್ತದೆ, ಕಾಲು ಇಡೋಕೆ ಆಗಂಗಿಲ್ಲ, ಭಾಳ ಇದಾಗ್ತದೆ ಅಂಥೇಳಿ. ಅದಕ್ಕೆ ಅವರು ಇಲ್ಲ ವಾಟರ್ ಲೆವೆಲ್ ಹಿಂಗೆ ಜಾಸ್ತಿ ಐತಿ, ಹಾಗಾಗಿ ನಿನ್ಗೆ ವಾಕ್ ಮಾಡೋಕೆ ಆಗ್ಬತ್ತು. ಸೊ ಬ್ಲಡ್ ಕೂಡ ಕಡಿಮೆ ಐತಿ ಮತ್ತು ವೀಕ್ನೆಸ್ ಆಗಿದೆ, ಅದಕ್ಕೋಸ್ಕರ ಜಾಸ್ತಿ ವಾಕ್ ಮಾಡಬೇಡ, ಸ್ಟ್ರೆಸ್ ತೊಗೊಳ್ಬೇಡ ಅಂತ ಹೇಳಿದರು. ಮತ್ತು ಜರ್ನಿ ಮಾಡಿದ್ರೆ ನಡೀತೈತಿ ಇಲ್ಲ ಕೇಳಿದ್ನಿ, ಜರ್ನಿ ಕಂಪ್ಲೀಟ್ಲಿ ಸ್ಟಾಪ್, ಜರ್ನಿ ಎಲ್ಲೂ ಮಾಡೋಕ್ಕೆ ಹೋಗಬೇಡ್ರಿ ನೀವು. ಈಗ ಇನ್ನು ಭಾಳ ಮಾಡಿದರೆ ಇನ್ನೊಂದು 1.5 ತಿಂಗಳು 2 ತಿಂಗಳು ಅಷ್ಟೇ ಐತಿ, ಹಾಗಾಗಿ ಎಲ್ಲೂ ನೀವು ಜರ್ನಿ ಮಾಡಬೇಡ್ರಿ. ರೆಸ್ಟ್ ಇಂಪಾರ್ಟೆಂಟ್ ನಿಮಗೀಗ, ನೀವು ಜಾಸ್ತಿ ರೆಸ್ಟ್ ಮಾಡಬೇಕು ಅಂತ ಹೇಳಿದರು. ನನಗೆ ಈ ಟೈಮ್ ಒಳಗೆ ಮನೆಯೊಳಗೆ ಇದ್ದು ಬೋರು, ಸ್ವಲ್ಪ ಮೈಂಡ್ ಫ್ರೆಶ್ ಮಾಡ್ಕೊಳಕ್ಕೆ, ರಿಲ್ಯಾಕ್ಸ್ ಆಗೋಕ್ಕೆ ಹೊರಗಡೆ ಒಂದು ಸ್ವಲ್ಪ ಹೋಗಿ ಬರ್ಬೇಕು ಅಂದ್ಕೊಂಡಿದ್ದೆ, ಎಲ್ಲಾದರೂ ದೇವಸ್ಥಾನಕ್ಕೆ ಹಿಂಗದು. ಬಟ್ ಅವರಂದರು ಡೆಲಿವರಿ ಆದಮೇಲೆ ಆಫ್ಟರ್ ಡೆಲಿವರಿ ನೀವು ಎಷ್ಟು ಬೇಕಾದಷ್ಟು ತಿರುಗಾಡ್ರಿ, ಬಟ್ ಇವಾಗ ಬೇಡ ಅಂತ ಹೇಳಿದರು. ಏನು ಮಾಡೋದು, ಫಾಲೋ ಮಾಡ್ಬೇಕು ನೋಡ್ರಿ. ಇದು ನೋಡ್ರಿ ಆನ್ಲೈನಿಂದ ಆರ್ಡ್ರ್ ಮಾಡಿದ್ದೆ, ಹೆಂಗದ ಅಂಥೇಳಿ ನೋಡೋಣಂತ.
ಇದು ಸ್ವಲ್ಪ ಇದಾಗೈತಿ, ತೆಗೆದು ನೋಡ್ತೀನಿ ಈಗ ಹೆಂಗೈತೆ ಅಂಥೇಳಿ. ಸೇಮ್ ಏನು ಆನ್ಲೈನ್ ಒಳಗೆ ನೋಡಿದ್ನೆಲ್ಲ ಸೇಮ್ ಹಂಗೈತಿ. ಚೆಕ್ ಮಾಡಿ ನೋಡ್ಬೇಕೀಗ. ನೋಡಿರಿ ಅದು ಸರಿ ಮಾಡಿದೆ. ಇವಾಗ ಹಿಂಗೆ ಕಾಣಕೈತಿ. ಮಸ್ತ್ ಅಂದ್ರೆ ಮಸ್ತ್ ಐತಿ. ಇವತ್ತಿನ ಬ್ಲಾಗ್ ಇಷ್ಟೇ ನೋಡ್ರಿ. ಇಷ್ಟ ಆದ್ರೆ ಲೈಕ್ ಶೇರು ಕಮೆಂಟು ಮಾಡಿರಿ. ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.